ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಒಂದು ವಿಶೇಷವಾದ ದಿನ, ನಮ್ಮೆಲ್ಲರಿಗೂ ಹೆಮ್ಮೆಯ ದಿನವಾಗಿದೆ. ಅದೇ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಉತ್ಸಾಹದಿಂದ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಮಾಡುವಂತಹ ಒಂದು ದಿನ. 78 ವರ್ಷಗಳು ದೇವರು ನಮ್ಮನ್ನು ಸ್ವಾತಂತ್ರ್ಯ ಪಡಿಸಿ ನಮ್ಮನ್ನು ಇದುವರೆಗೂ ನಮ್ಮ ದೇಶವನ್ನು ನಡೆಸುತ್ತಾ ಇದ್ದಾರೆ. ನಮ್ಮ ದೇಶವನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ನಮ್ಮ ದೇಶದ ಮೇಲೆ ಕರುಣೆ ಇಟ್ಟಿದ್ದಾರೆ. ಈಗ ಒಂದು ವಾಕ್ಯವನ್ನು ಓದಿ ನಮ್ಮ ದೇಶಕ್ಕಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಲು ಇದ್ದೇವೆ. ಯೋವೇಲ್ ಪ್ರವಾದನಾ ಪುಸ್ತಕ 2ನೇ ಅಧ್ಯಾಯ 21ನೇ ವಾಕ್ಯ. ಜೋಯಲ್ ಚಾಪ್ಟರ್ 2 ವರ್ಸ್ 21. ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಹಾಲೆಲೂಯಾ. ಫಿಯರ್ ನಾಟ್, ಓ ಲ್ಯಾಂಡ್. ದೇಶವೇ ನೀನು ಭಯಪಡಬೇಡ, ಉಲ್ಲಾಸಿಸು, ಹರ್ಷಿಸು. ಹಾಲೆಲೂಯಾ. ಯಾಕಂದರೆ ದೇವರು ಒಂದು ದೇಶವನ್ನು ಕಟಾಕ್ಷಿಸುವಾಗ, ಆ ದೇಶವನ್ನು ವಿಮೋಚಿಸುವಾಗ, ಆ ದೇಶವನ್ನು ಬಿಡುಗಡೆ ಮಾಡುವಾಗ ಸಂತೋಷ, ಉಲ್ಲಾಸ, ಹರ್ಷಧ್ವನಿ ಉಂಟಾಗುತ್ತದೆ. ಸೊ ದೇವರು ದೇಶದ ಮೇಲೆ ಅಕ್ಕರೆ ಉಳ್ಳ ದೇವರಾಗಿರುತ್ತಾರೆ. ಹಾಲೆಲೂಯಾ. ಒಂದು ದೇಶ ಹಾಳಾಗಿ, ಒಂದು ದೇಶ ಗುಲಾಮತನದಲ್ಲಿ ಹೋಗುವಾಗ ಅದನ್ನು ದೇವರು ಕಟಾಕ್ಷಿಸುವ ದೇವರಾಗಿರುತ್ತಾರೆ. ಅದೇ ಅಧ್ಯಾಯ 18ನೇ ವಾಕ್ಯ ನೋಡ್ರಿ. ಆಗ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು ತನ್ನ ಜನರನ್ನು ಕರುಣಿಸಿ ಅವರ ಬಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು. ಇಗೋ, ನಾನು ದ್ರಾಕ್ಷಾರಸವನ್ನು ನಿಮಗೆ ಕಳುಹಿಸುತ್ತಿದ್ದೇನೆ, ನೀವು ತೃಪ್ತಿಯಾಗುವುದು, ನಿಮ್ಮನ್ನು ಅನ್ಯ ಜನಾಂಗಗಳ ನಿಂದೆಗೆ ಇನ್ನು ಗುರಿ ಮಾಡೇನು. ಇದೆಲ್ಲ ಒಂದು ದೇಶಕ್ಕೆ ದೇವರು ಕೊಡುವಂತಹ ಸುಭಿಕ್ಷೆಯ ವಾಗ್ದಾನ ಎಂಬುದಾಗಿ, ದೇವರು ತೋರಿಸುವ ಕರುಣೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಇವತ್ತು ಕೂಡ ನಮ್ಮ ಭಾರತ ದೇಶವನ್ನು ದೇವರು ಕಟಾಕ್ಷಿಸಿ ಅದನ್ನು ಕರುಣಿಸಿ ದೇವರು ಅದಕ್ಕೆ ವಾಗ್ದಾನ ಕೊಡುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ, ಹಾಲೆಲೂಯಾ, ಆತನು ಏನು ಬೇಕೋ ಅದನ್ನು ಕೊಡುವ ದೇವರು. ಇದುವರೆಗೂ ಸಮೃದ್ಧಿಯಾಗಿ, ಇದುವರೆಗೂ ಆಶ್ಚರ್ಯವಾಗಿ, ಇದುವರೆಗೂ ನಾವು ಯೋಚನೆ ಮಾಡಿ ನೋಡುವುದಾದರೆ ನಮ್ಮ ಭಾರತ ದೇಶ ಹಾಲೆಲೂಯಾ ಎಷ್ಟೋ ಕಾರ್ಯಗಳಲ್ಲಿ ಮುನ್ನಡೆಯುತ್ತಾ ಇದೆ. ಎಷ್ಟೋ ವಿಷಯಗಳಲ್ಲಿ ದೇಶದಲ್ಲಿ ಅಂದರೆ ಜಗತ್ತಿನಲ್ಲಿಯೇ ಒಂದು ದೊಡ್ಡ ಪದವಿಯನ್ನು, ಸ್ಥಾನವನ್ನು, ಮಾನವನ್ನು ದೇವರು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಭಾರತ ದೇಶದಲ್ಲಿ ಕಷ್ಟಗಳು ಇರಬಹುದು, ಉಪದ್ರವಗಳು ಇರಬಹುದು, ನಾನಾ ಕುಂದು ಕೊರತೆ, ಮಳೆ ಇಲ್ಲದ ಕಷ್ಟಗಳು ಇರಬಹುದು, ಬರಿತನ, ಬಂಜೆತನ ಇರಬಹುದು, ಎಷ್ಟೋ ಬಡವರು ಇರಬಹುದು, ದರಿದ್ರರು ಇರಬಹುದು. ಆದರೂ ಕೂಡ ಹಾಲೆಲೂಯಾ, ದೇವರು ನಮ್ಮ ಭಾರತವನ್ನು ಮೆಚ್ಚಿ ಭಾರತದ ಮೇಲೆ ಉದ್ದೇಶವನ್ನು ಇಟ್ಟು ಭಾರತವನ್ನು ಕಟಾಕ್ಷಿಸಿ ಭಾರತವನ್ನು ಆಶೀರ್ವದಿಸಿ ಅದಕ್ಕೆ ಬೇಕಾದ ಸ್ಥಾನಮಾನವನ್ನು ಕೊಟ್ಟು ಇಟ್ಟಿದ್ದಾರೆ. ಹಾಲೆಲೂಯಾ. ಜಗತ್ತು ತಿರುಗಿ ನೋಡುವಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಜಗತ್ತು ಹುಡುಕಿ ಬರುವಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಲೆಲೂಯಾ. ಬಲಪಡಿಸುತ್ತಾ ಇದ್ದಾರೆ, ಮುಂದುವರಿಸುತ್ತಾ ಇದ್ದಾರೆ, ಅಭಿವೃದ್ಧಿಗೊಳಿಸುತ್ತಾ ಇದ್ದಾರೆ. ಇದೆಲ್ಲ ದೇವರ ಕಟಾಕ್ಷ, ದೇವರ ಕರುಣೆ, ದೇವರ ದಯೆ, ದೇವರ ವಾಗ್ದಾನ. ಹಾಲೆಲೂಯಾ. ಮಹತ್ ಕಾರ್ಯಗಳನ್ನು ದೇವರು ಮಾಡುತ್ತಾ ಇದ್ದಾರೆ. ಇದುವರೆಗೂ ಮಾಡಿದ್ದಾರೆ, ಇನ್ನು ಮುಂದೆ ಕೂಡ ಮಾಡುತ್ತಾರೆ. ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇಶ ರಕ್ಷಣೆಗಾಗಿ, ಹಲ್ಲೆಲೂಯಾ, ದೇಶ ರಕ್ಷಣೆಗಾಗಿ ನಾವು ಒಡಕಿನಲ್ಲಿ ನಿಂತುಕೊಳ್ಳುವುದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇಶದ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇಶದ ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣವ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ದೇಶ ರಕ್ಷಣೆ ನಮ್ಮ ಜವಾಬ್ದಾರಿ. ದೇಶ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುವುದು ನಮ್ಮ ಮೇಲೆ ಬಿದ್ದ ಹೊಣೆ. ಹಲ್ಲೆಲೂಯಾ. ಇಟ್ಸ್ ಅವರ್ ಡ್ಯೂಟಿ, ಅವರ್ ರೆಸ್ಪಾನ್ಸಿಬಿಲಿಟಿ. ಎವ್ರಿ ಇಂಡಿವಿಜುವಲ್ in this nation. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಬರುವ ದಿನಗಳು ದೇವರು ನಮ್ಮ ದೇಶದಲ್ಲಿ ದೊಡ್ಡ ಕ್ಷೇಮ, ದೊಡ್ಡ ಅಭಿವೃದ್ಧಿ, ದೊಡ್ಡ ಆಶೀರ್ವಾದ. ಎಸ್, ಕಷ್ಟ ಕಾಲಗಳು ಮುಗಿದು ಹೋಗಲಿ, ಉಪದ್ರವದ ಕಾಲಗಳು ಮುಗಿದು ಹೋಗಲಿ. ಹಲ್ಲೆಲೂಯಾ. ಕೆಟ್ಟ ದಿವಸಗಳು, ಕೆಟ್ಟ ಕಾಲಗಳು ಮುಗಿದು ಹೋಗಲಿ. ಸೈತಾನನ ಕೆಟ್ಟ ಕಾರ್ಯಗಳು ಮುಗಿದು ಹೋಗಲಿ. ಅಂಧಕಾರದ ಶಕ್ತಿಯ ಆಳ್ವಿಕೆ ಮುಗಿದು ಹೋಗಲಿ. ಅಂಧಕಾರದ ಹಲ್ಲೆಲೂಯಾ ಸ್ತೋತ್ರ ಬಲಾಢ್ಯವು ಮುರಿದು ಬೀಳಲಿ. ಯೇಸುವಿನ ನಾಮದಲ್ಲಿ
ನಮ್ಮ ದೇಶದಲ್ಲಿ ಬೆಳಕು ಬರಲಿ. ಲೆಟ್ ದೇರ್ ಬಿ ಲೈಟ್ ಇನ್ ಅವರ್ ನೇಷನ್ ಆಫ್ ಇಂಡಿಯಾ. ಹಲ್ಲೆಲೂಯಾ. ಅವರ್ ಕಂಟ್ರಿ ವಿಲ್ ಬಿ ಸೇವ್ಡ್, ವಿಲ್ ಬಿ ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಯೇಸುವಿನ ರಕ್ತದಿಂದ ನಮ್ಮ ದೇಶ ಸಾಕವಾದರವ ತೊಳೆಯಲ್ಪಟ್ಟು ಶುದ್ಧವಾಗಿ ಇನ್ನು ಕ್ಷೇಮವಾಗಿ ಇನ್ನು ಬಲವಾಗಿ ಮುನ್ನುಗ್ಗಲಿ. ದೇವರ ರಾಜ್ಯ ಎಳೆದು ಬರಲಿ. ನಿಮ್ಮ ಚಿತ್ತ ನೆರವೇರಲಿ ಏಸಪ್ಪ. ನಮ್ಮ ದೇಶದ ರಕ್ಷಣೆಗಾಗಿ ಬಾರ್ಡರ್ಗಳಲ್ಲಿ, ಟೆರಿಟರಿಗಳಲ್ಲಿ, ಎಲ್ಲ ಸೀಮೆಗಳಲ್ಲಿಯೂ ನಿನ್ನ ರಕ್ತವನ್ನು ಹಚ್ಚುತ್ತಾ ಇದ್ದೇವೆ ಏಸಪ್ಪ. ನಮ್ಮ ದೇಶದಲ್ಲಿರುವಂತಹ ಒಂದೊಂದು ಮಿಲಿಟರಿ, ಆರ್ಮಿ, ಏರ್ಫೋರ್ಸ್ ಎಲ್ಲದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲ ಡಿಪಾರ್ಟ್ಮೆಂಟ್ಗಾಗಿ, ಗವರ್ಮೆಂಟ್ಗಾಗಿ, ನಮ್ಮ ಪ್ರಧಾನಮಂತ್ರಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಏಸಪ್ಪ. ಅವ್ರನ್ನ ಆಶೀರ್ವದಿಸ್ರಿ ಯೇಸುವೇ. ನಮ್ಮ ಪ್ರೆಸಿಡೆಂಟ್ ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಎಬ್ಬಿಸಿ ಕೊಟ್ಟಿರುವಂಥ ಒಂದೊಂದು ನಾಯಕರುಗಳು, ಒಂದೊಂದು ಮಂತ್ರಿಗಳು, ಮಂಡಳಿಯವರು ಎಲ್ಲರನ್ನ ನಿಮ್ಮ ಆಶೀರ್ವಾದ, ನಿಮ್ಮ ಅಭಿವೃದ್ಧಿಯವರನ್ನು ಮುಟ್ಟಲಿ ಸ್ವಾಮಿ. ಆರೋಗ್ಯ, ಬಲ, ಶಕ್ತಿಗಳನ್ನು ಕೊಡ್ರಿ ಏಸಪ್ಪ. ಸಮಾಧಾನ ನಮ್ಮ ದೇಶದಲ್ಲಿ ನೆಲೆಯಾಗಿರಲಿ ಏಸಪ್ಪ. ಹಲ್ಲೆಲೂಯಾ. ಎಲ್ಲ ಸ್ಟೇಟ್, ರಾಜ್ಯಗಳಲ್ಲಿ ನಿಮ್ಮ ಸಮಾಧಾನ, ಎಲ್ಲ ರಾಜ್ಯಗಳಲ್ಲಿ ಅಭಿವೃದ್ಧಿ ಉಂಟಾಗಲಿ. ಮಳೆ ಇಲ್ಲದ ಕಡೆ ಮಳೆ ಬರಲಿ ಸ್ವಾಮಿ. ಅಪ್ಪ, ಯಾವ ಆತಂಕ, ಯಾವ ಒಂದು ಹಲ್ಲೆಲೂಯಾ ಸ್ತೋತ್ರ, ಆಪತ್ತುಗಳು, ವಿಪತ್ತುಗಳು ಸಂಭವಿಸಬಾರದು. ಯುದ್ಧಗಳಿಂದ ನಮಗೆ ಬಿಡುಗಡೆ ಆಗಲಿ ಏಸಪ್ಪ. ಎಲ್ಲ ರೀತಿಯಾದ ನೈಸರ್ಗಿಕವಾದ ನ್ಯಾಚುರಲ್ ಡಿಸಾಸ್ಟರಿಂದ ಬಿಡುಗಡೆ ಆಗಲಿ. ಕ್ಷೇಮ ಬರಲಿ, ಸುಕ್ಷೇಮ ಬರಲಿ, ಆರೋಗ್ಯ ಬರಲಿ, ಸಮಾಧಾನ ಬರಲಿ, ಸಮೃದ್ಧಿ ಬರಲಿ. ಹಚ್ಚ ಹಸುರಾಗಿ ನಮ್ಮ ದೇಶ ಹಲ್ಲೆಲೂಯಾ ಇನ್ನು ಎದ್ದು ಮುಂದೆ ಸಾಗಲಿ ಏಸಪ್ಪ. ಜಗತ್ತಿಗೆ ಸಾಕ್ಷಿಯಾಗಿ ನಮ್ಮ ದೇಶವನ್ನು ಇಡ್ರಿ ಏಸಪ್ಪ. ಆ ರೀತಿ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇಶಕ್ಕಾಗಿ ಒಡಕಿನಲ್ಲಿ, ದೇಶ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಉಪಯೋಗ ಮಾಡುತ್ತಾರೆ. ನಿಮ್ಮ ಮೂಲಕ ದೇಶ ಆಶೀರ್ವದಿಸಲ್ಪಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.